ಎರಡು ದಿನದ ಹಿಂದೆ ಬೆಂಗಳೂರಿನಲ್ಲಿ ಒಂದು ಹೋಟೆಲ್ನಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟನ್ನು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ. ಇದೊಂದು ಯೋಜಿತ ಕೃತ್ಯ, ಇದು ವೆಲ್ ಪ್ಲ್ಯಾನ್ ಮಾಡಿ ಅದರ ಹಿಂದೆ ಒಂದು ಉದ್ದೇಶ ಇಟ್ಟುಕೊಂಡು ವ್ಯವಸ್ಥಿತವಾಗಿ ಬ್ಲಾಸ್ಟ್ ಮಾಡಿದಂಥ ಪ್ರಕರಣ ಇದು. ಇನ್ನೂವರೆಗೆ ವ್ಯಕ್ತಿ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಕಡೆಗೆ ಸರ್ಕಾರದ ಯಾವುದೋ ಕಾಣದ ಕೈಗಳು ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತನ್ನುವಂಥ ಒಂದು ಸಂಶಯ ಬರುತ್ತೆ. ಇನ್ನು ರಾಜಕಾರಣಿಗಳು, ಅದು ಯಾವುದೇ ಪಕ್ಷದವರಿರಲಿ, ಅವರು ಸ್ವಲ್ಪ ಬಾಯಿ ಮುಚ್ಕೊಂಡಿರಬೇಕು ಅಂತನ್ನುವಂಥದ್ದು ಹೇಳ್ತೀನಿ ನಾನು. ಕರ್ನಾಟಕದ ಪೊಲೀಸರು ಬಹಳ ಸಮರ್ಥವಾಗಿದ್ದಾರೆ. ಅತ್ಯಂತ ಶೀಘ್ರಗತಿಯಲ್ಲಿ ಎಲ್ಲವನ್ನು ಕಂಡು ಹಿಡಿದು ಇವತ್ತು ಮುಂದಿಟ್ಟಂಥ ಹಿಂದಿನ ಪ್ರಕರಣಗಳಿದ್ದಾವೆ. ಸೊ ಇವತ್ತಿನ ಈ ರಾಜಕಾರಣದಿಂದ ಅವರ ಕೈಯನ್ನು, ಅವರ ಬಾಯಿಯನ್ನು ಮುಚ್ಚಿಸುವಂಥ ಪ್ರಯತ್ನ ನಡೀತಾ ಇದೆ. ಅದು ಆಗಬಾರ್ದು. ದೇಶದ ಸಮಾಜದ ಸುರಕ್ಷತೆ ದೃಷ್ಟಿಯಿಂದ ಈ ರೀತಿಯ ಒಂದು ಬಾಂಬ್ ಬ್ಲಾಸ್ಟ್ ಆಗಿರಬಹುದು ಅಥವಾ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ದೇಶದ್ರೋಹಿ ಹೇಳಿಕೆಯ ಸಂಬಂಧಪಟ್ಟಂತ ಇರಬಹುದು, ಇಲ್ಲಿ ಯಾರನ್ನೋ ಬಚಾವ್ ಮಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಬಾರ್ದು. ತಮ್ಮ ಅಧಿಕಾರಗೋಸ್ಕರ, ರಾಜಕಾರಣಗೋಸ್ಕರ ಏನೇನೋ ಹೇಳುವಂಥ ಪ್ರಕ್ರಿಯೆ ಕೂಡ ಆಗಬಾರ್ದು. ಪೊಲೀಸ್ ಇಲಾಖೆಗೆ ಮುಕ್ತವಾಗಿ ಅವಕಾಶ ಕೊಡಿ. 100ಕ್ಕೆ 100 ಹೇಳ್ತೀನಿ, 24 ಗಂಟೆ ಒಳಗಡೆಗೆ ಅದು ಯಾವುದೇ ಬಿಲದಲ್ಲಿ ಅಡ್ಕೊಂಡಿದ್ರು ಕೂಡ ಅವರನ್ನು ಹಿಡಿದು ಹೊರಗಡೆ ಇಡುವಂಥ ಶಕ್ತಿ ಇವತ್ತು ಪೊಲೀಸ್ ಇಲಾಖೆಗೆ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂಥ ಹೇಳಿಕೆಯಲ್ಲೂ ಕೂಡ ರಾಜಕಾರಣಿಗಳ ಒತ್ತಡ ಅಂತನ್ನುವಂಥದ್ದು ಎದ್ದು ಕಾಣಿಸುತ್ತೆ. ಅಲ್ಲೇ ಹಿಡಿದು ಒದ್ದು ಹಾಕುವಂಥ ಶಕ್ತಿ, ಸಾಮರ್ಥ್ಯ ಪೊಲೀಸ್ ಡಿಪಾರ್ಟ್ಮೆಂಟಿಗಿದೆ. ಆದರೆ ಅದನ್ನೂ ಕೂಡ ಮುಚ್ಚಾಕುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದು ಸರಿಯಲ್ಲ. ಇಲೆಕ್ಷನು, ವೋಟಿಂಗು, ತುಷ್ಟೀಕರಣ ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ದೇಶ ಸುರಕ್ಷತೆ ಅಂತನ್ನುವಂಥದ್ದನ್ನ ಆದ್ಯತೆ ಕೊಡಬೇಕು ಅಂತನ್ನುವಂಥ ಆಡಳಿತ ಪಕ್ಷದವರಿಗೆ, ವಿರೋಧ ಪಕ್ಷದವರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ರಾಜಕಾರಣದ ಬೇಳೆ ಇಲ್ಲಿ ಬಯಸ್ಕೋಬೇಡಿ. ಇಲ್ಲಿ ಬೆಳೆಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ದೇಶದ ಸುರಕ್ಷತೆಗೆ ಇವತ್ತು ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಸಹಕಾರವನ್ನು ಕೊಡಬೇಕು ಅಂತನ್ನುವಂಥದ್ದು ಶ್ರೀರಾಮ್ ಸೇನೆ ಸಂಘಟನೆಯ ನಿಲುವಾಗಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಪಾಕಿಸ್ತಾನ ಜಿಂದಾಬಾದ್ ಸಾಬೀತಾಗಿದೆ. ಅದ್ರ ಬಗ್ಗೆ ಇಲ್ಲ ಅಂತ ತುಂಬಾ ಜನ ವಾದ ಮಾಡಿದ್ರು. ಇದರಲ್ಲಿ ಅದನ್ನೇ ಹೇಳಿದೆ ನಾನು. ಒಂದು, ನಾವು ಅಲ್ಲಿ ಹಿಡಿದ್ರೆ ಮುಸ್ಲಿಮರಿಗೆ ನೋವಾಗತ್ತೆ, ಮುಸ್ಲಿಮರ ಓಟು ಕಳ್ಕೊಳ್ತೀವಿ ಅಂತನ್ನುವಂಥ ಹಿನ್ನೆಲೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಂಥವ್ರನ್ನ ಬಚಾವ್ ಮಾಡುವಂಥ ಪ್ರಯತ್ನವನ್ನು ಇನ್ನೂವರೆಗೆ ಮಾಡ್ತಾ ಇದ್ದಾರೆ. ಇವತ್ತು ವರದಿಯ ಮೂಲಕ ಬಹಳ ಸ್ಪಷ್ಟವಾಗಿ ಬಂದಿದೆ ಅಂತನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದು ಹೇಳಿದ್ದು ನಿಜ ಅಂತನ್ನೋದು ಗೊತ್ತಾಗಿದ್ರೂ ಕೂಡ ಇನ್ನೂವರೆಗೆ ಅದನ್ನು ಬಹಿರಂಗಪಡಿಸ್ತಾ ಇಲ್ಲ ಅಂತನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ಹೇಳೋದು, ಇದರಲ್ಲಿ ಈ ದೇಶದ ಹಿತದೃಷ್ಟಿಯಿಂದ, ರಾಷ್ಟ್ರೀಯತೆ ದೃಷ್ಟಿಯಿಂದ, ಸುರಕ್ಷತೆ ದೃಷ್ಟಿಯಿಂದ ನಿಮ್ಮ ರಾಜಕಾರಣದ ಮೂಗವನ್ನು ತೂರಿಸಬೇಡಿ. ಬಾಯಿ ಮುಚ್ಕೊಂಡಿರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಸಮರ್ಥವಾಗಿದೆ. ಸೊ ಅವರಿಗೆ ಮುಕ್ತವಾದಂಥ ಅವಕಾಶ ಕೊಡಿ. ಮುಕ್ತವಾಗಿ ಆದರೆ ಈ ಕಿಡಿಗೇಡಿ ದೇಶದ್ರೋಹಿಗಳು
ಇದು ವೈರಸ್, ಇದು ಕ್ಯಾನ್ಸರ್, ಇದು ಮೋಸ್ಟ್ ಡೇಂಜರಸ್. ಇದು ನಿಮ್ಮನ್ನು ನುಂಗಿ ಹಾಕತ್ತೆ, ನಿಮ್ಮನ್ನು ಬಿಡುವುದಿಲ್ಲ. ಇದನ್ನ ಬಚಾವ್ ಮಾಡಕ್ ಹೋಗಬೇಡಿ. ಇದನ್ನ ಅಲ್ಲೇ ಚೂಟ್ ಹಾಕಿ, ಅಲ್ಲೇ ಆಪರೇಟ್ ಮಾಡಿ, ಅಲ್ಲೇ ಕಟ್ ಮಾಡಿ, ಅಲ್ಲೇ ಶಿಕ್ಷೆ ಕೊಡೆ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇನ್ನು ಈ ಬಾಂಬ್ ಬ್ಲಾಸ್ಟ್ ನಲ್ಲಿ ಇನ್ನೊಂದು ಬಹಳ ದೊಡ್ಡ ಒಂದು ಆತಂಕದ ವಿಷಯ ಅಂತಂದ್ರೆ, ಜೈಲಿನಲ್ಲಿ ಒಳಗಡೆಗೆ ಇರುವಂತಹ ಏನು ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ದೇಶದ್ರೋಹಿಗಳು, ಭಯೋತ್ಪಾದಕರಿದ್ದಾರೆ, ಅವರ ಮೇಲೂ ಕೂಡ ಗಮನ ಇರಲಿ. ಒಳಗಡೆ ರಾಜಾರೋಷವಾಗಿ ಆನಂದವಾಗಿ ಬದುಕ್ತಾ ಇದ್ದಾರೆ. 5-6 ಮೊಬೈಲ್ಗಳ ಒಳಗಡೆ ಅವ್ರ ಕೈಯಲ್ಲಿದ್ದಾವೆ. ಅದಕ್ಕೆ ಜವಾಬ್ದಾರಿ ಯಾರು? ಅವ್ರು ಯಾರಿಗೆ ಫೋನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಮೊಬೈಲ್ ಹೇಗೆ ಸಿಗ್ತಾ ಇದೆ, ಅವ್ರ ಭೇಟಿ ಯಾರು ಆಗ್ತಾ ಇದ್ದಾರೆ? ಸೊ ಇದನ್ನೂ ಕೂಡ ಬಹಳ ಗಂಭೀರವಾಗಿ ಸರ್ಕಾರ ತಗೊಳ್ಬೇಕು. ಭಯೋತ್ಪಾದಕರಂದ್ರೆ ಭಯೋತ್ಪಾದಕರೇ, ದೇಶದ್ರೋಹಿಗಳೇ. ಅವರನ್ನ ಮುಕ್ತವಾಗಿ, ಅವರಿಗೆ ರಾಜಾರೋಷವಾಗಿ ಎಲ್ಲವೂ ಫೆಸಿಲಿಟೀಸ್ ಕೊಡೋದು ಸರಿಯಲ್ಲ. ಸೊ ಜೈಲಿನೊಳಗಡೆ ಇದ್ದಂಥವ್ರ ಮೇಲೆ ಕೂಡ ಗಮನ ಇರಲಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.